ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ಎಚ್.ಡಿ. ಕುಮಾರಸ್ವಾಮಿ ಅವರದ್ದು. ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಬಿಡಿಎ ಜಮೀನು ಡಿನೋಟಿಫೈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಏನ್ ಹೇಳ್ತು ಸುಪ್ರೀಂ ಕೋರ್ಟ್ ಈ ಕೇಸ್ ಸಂಬಂಧ ಅಂದ್ರೆ 2018ರ ಕಾಯ್ದೆಯ ಅಡಿಯಲ್ಲಿ ರಕ್ಷಣೆ ಹೇಗೆ ಸಾಧ್ಯ ಹೀಗಂತ ಪ್ರಶ್ನೆ ಮಾಡ್ತು ಸುಪ್ರೀಂ ಕೋರ್ಟ್. ಹಳೆ ಕೇಸ್ಗೆ ಈ ಕಾಯ್ದೆಯ ಅಡಿಯಲ್ಲಿ ರಕ್ಷಣೆ ಹೆಂಗ್ ಪಡಿತೀರಿ ಹೀಗಂತ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್ ಎಚ್.ಡಿ. ಕುಮಾರಸ್ವಾಮಿ ಅವರು. ಬಿಡಿಎ ಸ್ವಾಧೀನಪಡಿಸಿಕೊಂಡ 2 ವಿಭಿನ್ನ ಜಮೀನಿಗೆ ಡಿನೋಟಿಫೈ ಆಗಿದೆ. 2006, 2007ರಲ್ಲಿ ಕುಮಾರಸ್ವಾಮಿ ಅವರು ಡಿನೋಟಿಫಿಕೇಶನ್ ಮಾಡಿದ್ರು. ಹಾಗಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು. ಸೊ ಈ ಕೇಸ್ನ ಪ್ರಕ್ರಿಯೆಯನ್ನೇ ರದ್ದುಗೊಳಿಸಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. ಪ್ರಕರಣದ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಅಂತ ಹೇಳಿ 2020ರಲ್ಲಿ ಹೈಕೋರ್ಟ್ ನಕಾರವನ್ನು ವ್ಯಕ್ತಪಡಿಸ್ತು. ಆಗೋದಿಲ್ಲ ಅಂತ ಹೇಳ್ತು. ಈ ಕೇಸ್ನ ಪ್ರಕ್ರಿಯೆಯನ್ನು ರದ್ದುಗೊಳಿಸೋಕ್ಕಾಗಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳ್ತು 2020ರಲ್ಲೇ. ಮತ್ತೆ ಈ ಹೈಕೋರ್ಟ್ನ ಆದೇಶವನ್ನೂ ಕೂಡ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹಿನ್ನಡೆಯಾಗುತ್ತೆ. ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. 2012ರಲ್ಲಿ ನೀವೇನು ಬೇಕಾದ್ರೂ ಮಾಡಿರ್ಬೋದು, ಆದರೆ 2018ರಲ್ಲಿ ತಿದ್ದುಪಡಿ ಮಾಡಲಾಗಿದೆ ಈ ಕಾಯ್ದೆಗೆ. ಸುಪ್ರೀಂ ಕೋರ್ಟ್ ಹೇಳಿದ್ದೆಲ್ಲ ನೋಡಿ, ಗಮನಿಸ್ತಾ ಇದ್ದೀರಿ. 2012ರಲ್ಲಿ ನೀವೇನಾದರೂ ಮಾಡಿರ್ಬೋದು, ಆದರೆ ಈ ಕಾಯ್ದೆಗೆ 2018ರಲ್ಲಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಸೊ ಇಂತಹ ಸನ್ನಿವೇಶದಲ್ಲಿ ವಿಚಾರಣೆಗೆ ಅನುಮೋದನೆ ಇನ್ನೂ ಅಗತ್ಯ ಇದೆ. ಹೀಗಂತೇಳಿ ನೀವು ಕೇಳಬಹುದಾ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತು. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 19 ಅದನ್ನು ಗಮನಿಸಿ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಆ ಪ್ರಕಾರ ವಿಚಾರಣೆಗೆ ಪೂರ್ವಾನುಮತಿ ಅಗತ್ಯ ಇಲ್ಲ ಹೀಗಂತೂ ಸುಪ್ರೀಂ ಕೋರ್ಟ್. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಫೆಬ್ರವರಿ 25ನೇ ತಾರೀಕು ವಿಚಾರಣೆಯನ್ನ ಮಾಡೋದಾಗಿ ಸುಪ್ರೀಂ ದ್ವಿಸದಸ್ಯ ಪೀಠ ಈಗ ಹೇಳ್ತಾ ಇದೆ. ಮೊದಲಿಗೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಈ ಕೇಸ್ ದಾಖಲಾಯಿತು? 2006, 2007ರಲ್ಲಿ ಕುಮಾರಸ್ವಾಮಿ ಅವರು ಡಿನೋಟಿಫಿಕೇಶನ್ ಮಾಡಿದ್ದಾರೆ 2 ವಿಭಿನ್ನ ಜಮೀನಿಗೆ ಅಂತೇಳಿ. ಸ್ವಾಧೀನಪಡಿಸಿಕೊಂಡಂತಹ 2 ವಿಭಿನ್ನ ಜಮೀನಿಗೆ ಡಿನೋಟಿಫಿಕೇಶನ್ ಮಾಡಿದ್ರು ಅಂತ. ಯಾವಾಗ ಈ ಕೇಸ್ ದಾಖಲಾಯಿತು? 2020ರಲ್ಲೇ ಹೈಕೋರ್ಟ್ ಮೊರೆ ಹೋಗಿದ್ರು ಈ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು ಅಂತ. ಆಗ ಹೈಕೋರ್ಟು 2020ರಲ್ಲಿ ಆಗಲ್ಲ ಅಂತಂತು. ಪ್ರಕರಣದ ಪ್ರಕ್ರಿಯೆಯನ್ನು ರದ್ದುಗೊಳಿಸಲು ಬರೋದಿಲ್ಲ ಅಂತ ಹೇಳ್ತು. ಮತ್ತೆ ಈ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಹಂತದಲ್ಲೂ ಕೂಡ ಹಿನ್ನಡೆ ಆಗ್ತಾನೆ ಹೋಗ್ತಾ ಇದೆ ಕುಮಾರಸ್ವಾಮಿ ಅವರಿಗೆ. ಹೈಕೋರ್ಟ್ನಲ್ಲೂ ಹಿನ್ನಡೆ ಆಯಿತು, ಈಗ ಸುಪ್ರೀಂ ಕೋರ್ಟ್ನಲ್ಲೂ ಹಿನ್ನಡೆ ಆಗಿದೆ. ಸೊ ಫೆಬ್ರವರಿ 25 ಈ ಮಂತ್ ಎಂಡಲ್ಲಿ ವಿಚಾರಣೆ ಮಾಡೋದಾಗಿ ಸುಪ್ರೀಂ ದ್ವಿಸದಸ್ಯ ಪೀಠ ಹೇಳ್ತಾ ಇದೆ ಈಗ. ಈಗಾಗಲೇ ಹೇಳಿದಾಗೆ ಕುಮಾರಸ್ವಾಮಿ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಬಿಡಿಎ ಜಮೀನು ಡಿನೋಟಿಫಿಕೇಶನ್ ಕೇಸ್, ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 2018ರ ಕಾಯ್ದೆಯ ಅಡಿಯಲ್ಲಿ ರಕ್ಷಣೆ ಹೆಂಗೆ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಗರಂ ಆಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಮಾಡಿದೆ. ಇದು ಹಳೆ ಕೇಸು. 2006, 2007ರಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ನೀವು ಅಂತ. ಇದು ಆಗಿನ ಸಂಬಂಧ ಕೇಸು. ಆಮೇಲೆ 2018ರಲ್ಲಿ ಕಾಯ್ದೆಯನ್ನು ತರಲಾಗಿತ್ತು. ಆ ಕಾಯ್ದೆಯ ಅಡಿಯಲ್ಲಿ ರಕ್ಷಣೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂದರೆ ಹಳೆ ಕೇಸು, ನೀವು ಆ ಹಳೆ ಕೇಸನ್ನು ಹೊಸ ಕಾಯ್ದೆಯ ಅಡಿಯಲ್ಲಿ ಹೆಂಗೆ ರಕ್ಷಣೆ ಪಡೆದುಕೊಳ್ತೀರಿ ಅಂತ ಪ್ರಶ್ನೆ ಮಾಡಿದ್ರು. ಜೊತೆಗೆ ಇದೆಲ್ಲ ಈ ಕೇಸನ್ನು ರದ್ದುಗೊಳಿಸೋಕ್ಕಾಗಲ್ಲ, ಪ್ರಕರಣದ ಪ್ರಕ್ರಿಯೆಯನ್ನು ರದ್ದುಗೊಳಿಸೋಕ್ಕಾಗಲ್ಲ. 2000 ಅಂದರೆ ಫೆಬ್ರವರಿ 25ನೇ ತಾರೀಕಿಗೆ ವಿಚಾರಣೆ ಮಾಡೋದಾಗಿ ಈಗ ಸುಪ್ರೀಂ ದ್ವಿಸದಸ್ಯ ಪೀಠ ಹೇಳ್ತಾ ಇದೆ. ಸೊ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ ಈಗ.